ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಮಾರ್ನಿಂಗಿಂದಾನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನು ವಿಷಯ ಅಂತಂದರೆ, ಇವತ್ತು ನಮಗೆ ಪಾರ್ವತಿ ಬೆಟ್ಟದಿಂದ ಬಸವ ಬರುತ್ತೆ, ಅದಕ್ಕೆ ಪೂಜೆ ಮಾಡಬೇಕು. ತುಂಬ ದಿನದಿಂದನೇ ಬರಬೇಕಾಗಿತ್ತು, ಏನೋ ಪ್ರಾಬ್ಲಮ್ ಆಗಿ ಬರೋಕ್ಕಾಗಿರಲಿಲ್ಲ. ಅದಕ್ಕೆ ಈ ಸರಿ ಹಬ್ಬ ಆದಮೇಲೆ ಬಂದಿದೆ. ಹಬ್ಬಕ್ಕೂ ಮುಂಚೆನೇ ಬರಬೇಕಾಗಿತ್ತು. ಅವ್ರಿಗೇನೂ ಹುಷಾರಿರಲಿಲ್ಲ ಅನಿಸುತ್ತೆ, ಅದಕ್ಕೋಸ್ಕರ ಲೇಟ್ ಆಯಿತು ಈ ಸರ್ತಿ ಬರೋದು. ಅದರಿಂದ ಇವಾಗ ಕರ್ಕೊಬಂದಿದ್ದಾರೆ ನಮ್ಮ ಮನೇಲಿ. ಇವಾಗ ಪೂಜೆ ಮಾಡೋದಕ್ಕೆ ಅಂತ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀವಿ. ಬಸವನ್ನ ನೋಡ್ಕೊಬಂದು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನನ್ನ ಮಗ ಸುಮ್ಮನೆ ಓಡಾಡ್ತಿದ್ದ, ಇವಾಗ ಎದ್ದು ಇವಾಗ ಬಸವನ್ನ ಇಟ್ಕೊಬಂದಿದ್ದಾರೆ. ಪ್ರತಿ ವರ್ಷ ಅಂದರೆ ಸುಮಾರು ಒಂದು 40-50 ವರ್ಷದಿಂದನೂ ನಮ್ಮ ಮನೇಲಿ ಈ ಸಂಪ್ರದಾಯ ನಡ್ಕೊಬಂದಿದೆ. ಆಗ್ನಿಂದನೂ ಪಾರ್ವತಿ ಬೆಟ್ಟದ ಬಸವ ಬಂದು ನಮ್ಮ ಮನೇಲಿ ಪೂಜೆ ಮಾಡಿದ ಮೇಲೇ ಹಬ್ಬ ಮಾಡೋದು ಮುಂದಕ್ಕೆ. ಅದರಿಂದ ನಾವು ವರ್ಷ ಬರ್ತಾಯಿದ್ರು. ಇದೇ ಫಸ್ಟ್ ಟೈಮ್ ಅವರು ಈ ಥರ ಬರದೇ ಇರೋದು. ಅದರಿಂದನೇ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಹಬ್ಬ ಆದಮೇಲೂ ಪರವಾಗಿಲ್ಲ, ಹೊಡ್ಕೊಂಡು ಬನ್ನಿ, ಏನು ಇದಿಲ್ಲ ಅಂತ ಅಂದ್ಬಿಟ್ಟು ಕರೆಸ್ತೀವಿ. ಅವ್ರಿಗೆ ನಡ್ಕೊಂಡು ಬರೋಕ್ಕಾಗದೇ ಇರೋದ್ರಿಂದ ಕರ್ಕೊ ಹೋಗಿ ಆಟೋಗೆ ಹಾಕ್ಕೊಂಡು ಬಂದಿದ್ದು ಬಸ್ಸನ್ನು. ಅದರಿಂದ ಇವಾಗ ಬಂದಿದೆ. ಇವಾಗ ಪೂಜೆ ಮಾಡೋದಕ್ಕೆ ಅಂತ ನಮ್ಮ ಚಿಕ್ಕಪ್ಪ ಇಟ್ಕೊಂಡಿದ್ದಾರೆ. ಎಲ್ಲ ತಪ್ಪು ಫುಲ್ಲು ಕೊಂಗಳಿ ಬೆಟ್ಟಕ್ಕೆ ಹೋಗಿದ್ದು ಬಂದಮೇಲೆ ರೌಡಿಸಮ್ ಮಾಡ್ತಾಯಿದ್ದಂತೆ. ಇದು ಎಲ್ಲರೂ ಗೊತ್ತಾಯಿತು. ಸ್ಟಾರ್ಟಿಂಗ್ ನಮ್ಮ ಮನೆಗೆ ಬಂದಾಗಲೂ ತುಂಬಾ ಒರಟಾಗಿ ನಡ್ಕೋತಾಯಿತ್ತು. ಇವಾಗ ಪೂಜೆ ಮಾಡಬೇಕಾದ್ರೆ ಮಾತ್ರ ನಿಜ ಎಷ್ಟು ಸಾಭ್ಯವಾಗಿ ನಿಂತಿತ್ತು ಅಂದರೆ ಎಲ್ಲರೂ ಆಶ್ಚರ್ಯ ಮಾಡಿಕೊಂಡ್ರು. ನಾನೇ ಅದು ಫಸ್ಟ್ ಹೋದಾಗ ನನ್ನೇ ಗುದ್ದೋಕ್ಕೆ ಬರ್ತಾಯಿತ್ತು. ಪೂಜೆ ಮಾಡಬೇಕಾದ್ರೆ ಮಾತ್ರ ನಿಜವಾಗ್ಲೂ ಏನೂ ಮಾತಾಡಲಿಲ್ಲ. ಕೈಯೆಲ್ಲ ಉಬತ್ತಿ ಹಾಕಿ ಕೈಲೇ ನಮ್ಮ ಚಿಕ್ಕಪ್ಪ ಹೊಸಬ್ರು ಅದಕ್ಕೂ ಕೂಡ, ಆದ್ರೂ ಅದು ಒಂಚೂರು ಗಲಾಟೆನೇ ಮಾಡಲಿಲ್ಲ. ಎಷ್ಟು ಸಾಭ್ಯವಾಗಿ ನಿಂತಿತ್ತು ಅಂದರೆ ನಿಜ ಇದು ದೇವರ ಚಮತ್ಕಾರನೇ ಅಂತ ಹೇಳ್ಬೋದು. ಅಷ್ಟು ಇದಾಗಿ ನಡ್ಕೋತಿದ್ದು ಬಸವ, ಅಷ್ಟು ಸಾಭ್ಯವಾಗಿ ನಿಂತಿತ್ತು ಎಲ್ಲನೂ ಪೂಜೆ ಮಾಡೋ ತನಕ. ಆಮೇಲೆ ಹೂವು ಎಲ್ಲನೂ ಹಾಕೋದು, ಸ್ವಲ್ಪನೂ ಅಲ್ಗಾಡದೆ ನಿಂತಿತ್ತು. ಬಂದಾಗ ವಿಡಿಯೋ ನೋಡಿಬಿಟ್ರೆ ನೀವು ಏನಂತೀರೋ, ಆ ವಿಡಿಯೋಗೂ ಈ ವಿಡಿಯೋಗೂ ಇಷ್ಟೊಂದು ವ್ಯತ್ಯಾಸ ಇದೆ ಗೊತ್ತಾ, ತುಂಬ ವ್ಯತ್ಯಾಸ ಇತ್ತು. ನಾನು ದೂರದಿಂದನೇ ವಿಡಿಯೋ ಮಾಡಿಕೊಂಡೆ ಆವಾಗಲೇ. ಇವಾಗ ಹತ್ರಕ್ಕೆ ಹೋಗಿ ಪಾದನೇ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಒಂಚೂರು ಏನೂ ಮಾತಾಡಲಿಲ್ಲ. ಅದು ನಮಗೆ ಆಶ್ಚರ್ಯ ಆಯಿತು. ನಮ್ಮ ಮನೆಯಲ್ಲಿ ಈ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ತುಂಬಾ ವರ್ಷಗಳಾಗಿದೆ. ಮೊದಲು ನಾವು ತೋಟಕ್ಕೆ ಬಂದಿರಲಿಲ್ಲ, ಆವಾಗಿಂದನೂ ಸ್ಟಾರ್ಟ್ ಮಾಡಿರೋದು. ಒಟ್ಟಿಗೆ ಇದ್ದದ್ರಿಂದ ನಮ್ಮ ಅಜ್ಜಿ ಅದಕ್ಕೂ ಮುಂಚೆಯಿಂದನೂ ಮಾಡ್ತಾಯಿದ್ದಾರಂತೆ. ಅವರು ಮುಡುಕ್ತಾರೆ, ಮಲ್ಲಿಕಾರ್ಜುನನ ಒಕ್ಕಲಾಗಿರೋದ್ರಿಂದ ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬಕ್ಕೂ ಮುಂಚೆನೇ ನಾವು ಇದನ್ನು ಮಾಡಬೇಕು. ಅದರಿಂದ ಶಿವರಾತ್ರಿ ಹಬ್ಬಕ್ಕೂ ಮುಂಚೆನೇ ದೇವರನ್ನ ಬಸವನ್ನ ಹೊಡ್ಕೊಬರ್ಬೇಕು. ನಮ್ಮ ಅಜ್ಜಿ ಹೇಳ್ತಿದ್ರು, ನಮ್ಮದು ತೊಟ್ಟಿ ಮನೆ ಅಂತೆ ಊರೊಳಗಡೆ. ಅದರಲ್ಲಿ ಒಂಚೂರು ಅದು ಬಾಗಿಲಿಗೂ ಸೋಕಿಸ್ದೇ ಇರೋ ಹಾಗೆ ಅಷ್ಟು ದೊಡ್ಡ ಬಸವ ಮನೆ ಒಳಗಡೆ ಹೋಗ್ತಿತ್ತಂತೆ. ಅದು ಹೇಗೆ ಹೋಗ್ತಿತ್ತು ಅನ್ನೋದೇ ಆಶ್ಚರ್ಯ ಅಂತ ಹೇಳ್ತಾಯಿದ್ರು. ಅವರೆಲ್ಲ ಇದ್ದಾಗ ಮನೆ ಒಳಗಡೆನೇ ಹೋಗಿ ಪೂಜೆ ಮಾಡ್ತಿದ್ರು ತೊಟ್ಟಿ ಮನೆಯಲ್ಲಿದ್ದಾಗ. ಇವಾಗ ನಾವು ತೋಟದ ಮನೆಯಲ್ಲಿರೋದ್ರಿಂದ ನಾವು ಮನೆ ಬಾಗಿಲಲ್ಲಿ ಪೂಜೆ ಮಾಡ್ತೀವಿ ಎಲ್ಲನೂ ಇಟ್ಟು. ಇದು ನನಗೆ ಗೊತ್ತಾಗಿರೋ ಹಾಗೆ ಒಂದು 15 ವರ್ಷದಿಂದನೂ ನನಗೆ ಬುದ್ಧಿ ಬಂದ ಮೇಲೆ 15-20 ವರ್ಷದಿಂದನೂ ಮಾಡ್ತಾಯಿದ್ದಾರೆ ಅವರು. ಅದಕ್ಕೂ ಮುಂಚೆ ನಮ್ಮ ಅಜ್ಜಿ ಅವರು ಮದುವೆ ಆಗಿ ಬಂದನಿಂದ ಮಾಡ್ತಾಯಿದ್ದಾರಂತೆ. ತುಂಬಾ ಇದಾಗಿ ಎಲ್ಲದನ್ನು ನೀಟಾಗಿ ಒಂದು ಎಂಜಲಾಗದೇ ಇರೋ ಹಾಗೆ ಮಾಡಿದ್ರೆ ಮಾತ್ರ ಅದು ಈ ಪೂಜೆ ಮಾಡಿಸ್ಕೊಳ್ಳುತ್ತೆ. ಒಂಚೂರು ಯಾವುದಾದ್ರೂ ತಪ್ಪಾದರೂ ಕೂಡ ಪೂಜೆ ಮಾಡೋದಕ್ಕೆ ಆಗೋಗೋದಿಲ್ಲ. ಆಗ ಅವ್ರನ್ನೇ ಪೂಜೆ ಮಾಡಿ ಅಂತ ಹೇಳಿದ್ವು. ಫಸ್ಟು ಅವರೇ ಪೂಜೆ ಮಾಡ್ತಾಯಿದ್ದಾರೆ. ಎಲ್ಲನೂ ಕೂಡ ಚೆನ್ನಾಗಿ ಪೂಜೆ ಮಾಡಿ ಮುಗಿಸಿದ್ರು. ಕಾಯಿ ಎಲ್ಲ ಹೊಡಿತಾ ಇದ್ರು. ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ಎಲ್ಲರೂ ಕೂತಿದ್ರು, ಅವರೇ ಪೂಜೆ ಮಾಡಿ. ಅದು ಸ್ವಲ್ಪ ಹೊರಟು ಅಂತ ಹೇಳಿದ್ರಿಂದ ಯಾರೂ ಹತ್ರ ಹೋಗಿಲ್ಲ. ಇಷ್ಟು ವರ್ಷವೂ ನಮ್ಮ ಕೀರ್ತಿನೇ ಮಾಡ್ತಿದ್ದ. ಬಟ್ ಈ ವರ್ಷ ಅವನಿಗೆ ಹುಷಾರಿಲ್ಲದೆ ಇದ್ದರಿಂದ
ನಮ್ಮ ಚಿಕ್ಕಪ್ಪ ಇಟ್ಕೊಂಡಿದ್ರು. ಅವನೇ ಇಟ್ಕೊಂಡು ಪೂಜೆ ಮಾಡ್ತಿದ್ದ ಮೊದಲೆಲ್ಲ. ಅವನೇ ನಿಂತ್ಕೊಂಡು ಮಾಡೋನು. ಈ ವರ್ಷ ಅವನಿಗೆ ಹುಷಾರಿಲ್ಲ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ಅವರೇ ಮಾಡ್ತಾಯಿದ್ದಾರೆ. ಇವಾಗ ಅದಕ್ಕೆ ಹೂನಾರ ಮತ್ತು ಹೂವು ಎಲ್ಲನೂ ಹಾಕಿ ಇದು ಮಾಡ್ತಾಯಿದ್ದಾರೆ, ಅಲಂಕಾರನ. ಬಸವನಿಗೆ ಎಲ್ಲ ಅಲಂಕಾರ ಮಾಡಿ ಆನಂತರ ಎಲ್ಲರೂ ಪೂಜೆ ಮಾಡೋದು. ಅದು ಕಟ್ಟಿಸ್ಕೊಳ್ಳಲ್ಲ ಅಂತ ವಾದ ಮಾಡ್ತಾಯಿದ್ರು. ಬಟ್ ಎಷ್ಟು ನೀಟಾಗಿ ಕಟ್ಟಿಸ್ಬೋದು ಅಂದರೆ ಸುಮ್ಮನೆ ನಿಂತಿತ್ತು. ಅದಕ್ಕೆ ಹೇಳೋದು ಮನುಷ್ಯರಿಗಿಂತ ಮೂಕ ಪ್ರಾಣಿಗಳು ಎಷ್ಟು ಮೇಲು ಅಂತ. ದೇವರು ಮೂಕ ಪ್ರಾಣಿಯಲ್ಲಿ ಇರ್ತಾನೆ ಅಂತ ಹೇಳೋದು. ಎಷ್ಟು ಸಾಭ್ಯವಾಗಿ ನಿಂತಿತ್ತು ಅನ್ನೋದನ್ನು ನೋಡಿ ನಾನೇ ಆಶ್ಚರ್ಯಗೊಂಡಿದ್ದೀನಿ. ಅಷ್ಟು ಅಲಂಕಾರ ಮಾಡಿ ಎಲ್ಲ ಮುಗಿದ ಮೇಲೆ ಬೇಗನೆ ಮಾಡ್ತಾಯಿದ್ದಾರೆ. ಯಾಕಂದರೆ ಆ ಟೈಮಲ್ಲೇ ಮಾಡಬೇಕು ಅಂತ ಇರುತ್ತೆ ಅಲ್ವಾ, ಆ ಟೈಮಲ್ಲಿ ಮಾಡಬೇಕು. ಅದನ್ನು ಮೀರಿದ ಮೇಲೆ ಮಾಡೋಕ್ಕೆ ಹೋಗಬಾರ್ದು. ಅದರಿಂದ ಅವರು ಅವರು ಅಂದ್ಕೊಂಡಿರೋ ಟೈಮಲ್ಲೇ ಮಾಡಬೇಕು ಅಂತ ಬೇಗನೆ ಮಾಡ್ತಾಯಿದ್ದಾರೆ. ಮುಗಿಸ್ಬಿಡೋಣ ಮಾಡಿ. ಆಮೇಲೆ ಯಾರು ಊಟ ಮಾಡಿರಲಿಲ್ವಲ್ಲ, ಬೇಗ ಪೂಜೆ ಮಾಡಿದ್ರೆ ಉಪವಾಸನೇನೋ ಇದ್ದಾರೆ, ಅದರಿಂದ ಬೇಗ ಮುಗಿಸ್ಬಿಡೋಣ ಅಂತ ಮಾಡ್ತಾಯಿದ್ದಾರೆ. ಚಿಕ್ಕ ಮಕ್ಕಳೆಲ್ಲ ಇದ್ದಾರಲ್ಲ, ಅದರಿಂದ ಬೇಗ ಮಾಡ್ತಾಯಿದ್ರು. ನಮ್ಮತ್ತೆ ಎಲ್ಲರೂ ಮಾಡಬೇಕು. ಹೆಚ್ಚು ಕಮ್ಮಿ 1 hour ಮೇಲೇ ಆಗುತ್ತೆ ಪೂಜೆ ಮಾಡಿ ಮುಗಿಸೋದ್ರೊಳಗೆ. ಅವರೇನೋ ಮಾತಾಡ್ತಿದ್ರು, ಅದರಿಂದ ಬೇಗ ಮಾಡೋಣ, ಆಮೇಲೆ ಆಡೋಣ ಅಂದ್ಕೊಂಡು ಹೇಳ್ಬಿಟ್ಟು ಮಾಡ್ತಾಯಿದ್ರು. ನಮ್ಮ ಅಪ್ಪಾಜಿ ಇವಾಗ ಕೈ ಮುಗಿತಾ ಇದ್ದಾರೆ. ಎಲ್ಲ ಪೂಜೆನೂ ಮುಗೀತು. ಇನ್ನು ಧೂಪ ಹಾಕಿ ನಾವುಗಳು ಕೈ ಮುಗಿದ್ರೆ ಪೂಜೆ ಕಂಪ್ಲೀಟ್ ಆಗುತ್ತೆ. ಅದರಿಂದ ಪೂಜೆ ಮುಗೀತಾ ಬರ್ತಾಯಿದೆ. ನಮ್ಮ ಅತ್ತೆ ಪೂಜೆ ಮಾಡ್ತಾಯಿದ್ದಾರೆ. ಅವರೇ ಅಲ್ವಾ ದೊಡ್ಡವರು ಮನೆಗೆಲ್ಲ, ಅವರೇ ಪೂಜೆ ಮಾಡಿ ಮತ್ತು ನೆಕ್ಸ್ಟು ನನ್ನ ತಮ್ಮ ಮಾಡ್ತಾನೆ. ಅವನ ಪೂಜೆ ಮುಗಿದ್ಮೇಲೆ ಮಾಡಿರ್ತೀವಲ್ವ ಇದಕ್ಕೆ ಅದನ್ನೆಲ್ಲ ಇವಾಗ ಲಾಸ್ಟಲ್ಲಿ ಅತ್ತೆ ಎಲ್ಲ ಪಾದಗಳಿಗೂ ಬಸವನ ಪಾದಕ್ಕೆಲ್ಲ ಅಡ್ಬಿದ್ದು ಬಸವನಿಗೆ ಎಲ್ಲ ಮುಗಿದ್ಮೇಲೆ ನಾನು ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೋತಾ ಇದ್ದೆ. ಅದಕ್ಕೆ ನಮ್ಮತ್ತೆ ಕುಂಕುಮ ಇಕ್ತೀನಿ ಮತ್ತು ಅರಿಶಿನ ಇಕ್ಕಿ ಎಲ್ಲನೂ ಮಾಡಿ ಪೂಜೆ ಮಾಡಿದ್ರು. ಮಾಡಿಬಿಟ್ಟು ಬಂದರು. ಬಂದಮೇಲೆ ನಾನು ಧೂಪ ಹಾಕ್ತಿರಲ್ಲ, ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೋತಾ ಇದ್ದೆ. ಸರಿಯಾಗಿ ಬಂದಿಲ್ಲ ಸೆಲ್ಫಿ. ಸ್ವಲ್ಪ ದೇವ್ರ ಹತ್ರ ನಾನು ಸೆಲ್ಫಿ ತಗೊಂಡೆ. ಅದಕ್ಕೆ ಅತ್ತೆ ಕುಂಕುಮ ಇಕ್ತೀನಿ ಅಂತ ಹೇಳಿ ಇಕ್ತಾಯಿದ್ದಾರೆ. ಇಕ್ಕಿದ್ಮೇಲೆ ಎಲ್ಲ ಮಕ್ಳಿಗೂ ಇಕ್ಕುತ್ತಾಯಿದ್ರು. ಇಷ್ಟಕ್ಕೆ ಪೂಜೆ ಎಲ್ಲ ಮುಗೀತು. ಇನ್ನು ನಾನು ಹೋಗಿ ಸರ್ವ್ ಮಾಡಿಕೊಂಡು ಪೂಜೆ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ಹಾಗೆ ಬಂದೆ ಅಷ್ಟೆ. ಕಾಲಿಗೆ ಬೀಳ್ತಾ ಇದ್ನಲ್ಲ, ಆಗ ವಿಡಿಯೋ ಮಾಡಿಕೊಂಡೆ ಹಾಗೇ. ಆಮೇಲೆ ಬಸವನ ಕೈಯಿಂದ ದಾಟಿಸೋದು ವಿಡಿಯೋಗಳನ್ನ ಮಾಡ್ಕೋತಾ ಇದ್ದೆ. ಹಾಗೆ ನನ್ನ ತಮ್ಮ ಮಲಗಿದ್ದ, ಅವನಿಗೆ ಸ್ವಲ್ಪ ಹುಷಾರಿರಲಿಲ್ವಲ್ಲ, ಹಾಗೆ ಎಲ್ಲ ಮಲಗಿದ್ರು. ಅದು ಸ್ವಲ್ಪ ಹೊರಟ ಅಲ್ವ, ಅದಕ್ಕೆ ಚಿಕ್ಕ ಮಕ್ಕಳು ಬೇಡ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಅವನು ದಾಟ್ತು. ಅದನ್ನ ವಿಡಿಯೋ ಮಾಡಲಿಲ್ಲ. ಅವ್ನು ಸಾರಿನ ಮಾಡ್ತಾ ಇದ್ದಾನಲ್ಲ, ಅದು ಮಾತ್ರ ಮಾಡಿದೆ. ಅದು ವಿಡಿಯೋ ಆಗಲಿಲ್ಲ, ಮಾಡಿದ್ದೆ ಬಟ್ ಅಟ್ಯಾಚ್ ಮಾಡೋದಕ್ಕೆ ಅಷ್ಟೆ.